Welcome to my class. I am Jay Dakshayani, lecturer in CP, JWPT, Shumaga. So, 5th ಸೆಮ್ಮಿಗೆ ನಾನು ಬ್ಯಾಂಕಿಂಗ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಹ್ಯಾಂಡಲ್ ಮಾಡ್ತೀನಿ. ಅದ್ರ ಕೋಡ್ ಬಂದುಬಿಟ್ಟು 15 CP 54T ಯೂನಿಟ್ 2 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸು. ಅದರಲ್ಲಿ ಸೆಷನ್ 4. ಸೊ ಟೇಬಲ್ ಆಫ್ ಕಂಟೆಂಟ್, ಮೀನಿಂಗು, ಕ್ಯಾರೆಕ್ಟರಿಸ್ಟಿಕ್ಸು, ಫೀಚರ್ಸು, ಪಾರ್ಟೀಸ್ ಟು ಪ್ರಾಮಿಸರಿ ನೋಟ್. ಸೊ ಇದಕ್ಕೆ ಮೊದಲೇ ಈ ಹಿಂದಿನ ಸೆಷನ್ಸಲ್ಲಿ ನಾವು ಏನೆಲ್ಲ ಕಲ್ತವಪ್ಪ ಅಂತ ಹೇಳಿದ್ರೆ, ಸ್ವಾಮಿತ್ವ ವರ್ಗಾವಣಾ ಪತ್ರ ಅಂದರೆ ಏನು, ಮತ್ತು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ನೋಡಿದ್ವಿ. ಸ್ವಾಮಿತ್ವ ವರ್ಗಾವಣಾ ಪತ್ರ ಅಂತ ಹೇಳಿದ್ರೆ ಪ್ರತಿಫಲವನ್ನು ಪಡೆದ್ಬಿಟ್ಟು ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ವರ್ಗಾಯಿಸಬಹುದಾದಂತಹ ಮತ್ತು ವರ್ಗಾಯಿತನ ಪರವಾಗಿ ಹಕ್ಕನ್ನು ಸೃಷ್ಟಿಸ್ತಕ್ಕಂತಹ ಒಂದು ಲಿಖಿತ ರೂಪದ ಪತ್ರವೇ ವರ್ಗಾವಣಾ ಪತ್ರ ಆಗಿರುತ್ತೆ. ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ಎಲ್ಲ ನೋಡ್ತಾ ಬಂದ್ವಿ. ಫ್ರೀ ಟ್ರಾನ್ಸ್ಫರಬಲ್, ಟೈಟಲ್ ಫ್ರೀ ಫ್ರಮ್ ಡಿಫೆಕ್ಟ್ಸ್, ಮತ್ತು ರೈಟ್ ಟು ಸ್ಯೂ, ಮತ್ತು ಅನ್ಕಂಡೀಷನಲ್ ಪ್ರಾಮಿಸ್ ಟು ಪೇ. ಇದು ಸ್ವಾಮಿತ್ವ ವರ್ಗಾವಣಾ ಪತ್ರದ ಲಕ್ಷಣಗಳು. ಮತ್ತು ಸ್ವಾಮಿತ್ವ ವರ್ಗಾವಣಾ ಪತ್ರದ ಕಾಯ್ದೆ ಪ್ರಕಾರ ಸ್ವಾಮಿತ್ವ ವರ್ಗಾವಣಾ ಪತ್ರವನ್ನು ಕಾನೂನಿನ ಪ್ರಕಾರ ವರ್ಗಾಯಿಸುವ ಪತ್ರಗಳು ಮತ್ತು ಸಂಪ್ರದಾಯದ ಪ್ರಕಾರ ವರ್ಗಾಯಿಸುವ ಪತ್ರಗಳಾಗಿ ವಿಂಗಡಣೆ ಮಾಡ್ತೀವಿ. ಬಹುಮುಖ್ಯವಾಗಿ 2 ವಿಧ ಇದೆ: ಕಾನೂನಿನ ಪ್ರಕಾರ ವರ್ಗಾಯಿಸುವ ಪತ್ರಗಳು ಮತ್ತು ವ್ಯವಹಾರದ ರೂಢಿ ಅಥವಾ ಸಂಪ್ರದಾಯದ ಪ್ರಕಾರ ವರ್ಗಾಯಿಸುವ ಪತ್ರಗಳಂತ ಬಹುಮುಖ್ಯವಾಗಿ 2 ಭಾಗ ಮಾಡ್ತೀವಿ. ಈ ಸ್ವಾಮಿತ್ವ ವರ್ಗಾವಣಾ ಕಾಯ್ದೆಯ ಪ್ರಕಾರ ವರ್ಗಾಯಿಸುವ ಪತ್ರಗಳು ಯಾವ್ಯಾವುದಪ್ಪ ಅಂತ ಹೇಳಿದ್ರೆ, ವಾಗ್ದಾನ ಪತ್ರ, ವಿನಿಮಯ ಪತ್ರ ಮತ್ತು ಚೆಕ್. ಸೊ ಸ್ವಾಮಿತ್ವ ವರ್ಗಾವಣಾ ಪತ್ರಗಳನ್ನು ಕಾನೂನಿನ ಪ್ರಕಾರ ವರ್ಗಾಯಿಸುವ ಪತ್ರಗಳು ಮತ್ತು ಸಂಪ್ರದಾಯದ ಪ್ರಕಾರ ವರ್ಗಾಯಿಸುವ ಪತ್ರಗಳು ಅಂತ ಹೇಳ್ಬಿಟ್ಟು 2 ಭಾಗ ಮಾಡ್ತೀವಿ. ಸ್ವಾಮಿತ್ವ ವರ್ಗಾವಣಾ ಪತ್ರದ ಕಾಯ್ದೆಯ ಪ್ರಕಾರ ವರ್ಗಾಯಿಸುವ ಪತ್ರಗಳು ಯಾವ್ಯಾವುದಪ್ಪ ಅಂತ ಹೇಳಿದ್ರೆ, ವಾಗ್ದಾನ ಪತ್ರ, ವಿನಿಮಯ ಪತ್ರ ಮತ್ತು ಚೆಕ್. ಈಗ ವಾಗ್ದಾನ ಪತ್ರ ಅಥವಾ ವಚನ ಪತ್ರ. ಸಾಲಗಾರನು ಸಾಲಿಗನು ಕೇಳಿದಾಗ ಅಥವಾ ನಿರ್ದಿಷ್ಟ ದಿನಾಂಕದಂದು ನಿಗದಿಪಡಿಸಿದ ಬಡ್ಡಿಯ ಮೊತ್ತದ ಸಮೇತವಾಗಿ ಹಣವನ್ನು ವಾಪಸ್ಸು ಪಾವತಿಸುವುದಾಗಿ ಯಾವುದೇ ಷರತ್ತನ್ನು ವಿಧಿಸದೆ ಬರೆದುಕೊಟ್ಟ ವಾಗ್ದಾನ ಪತ್ರವೇ ವಚನ ಪತ್ರ. ಪ್ರಾಮಿಸರಿ ನೋಟಿಗೆ ಮತ್ತೊಂದು ಹೆಸರು ವಾಗ್ದಾನ ಪತ್ರ ಅಥವಾ ವಚನ ಪತ್ರ. ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ, ಅಂದರೆ ಸಾಲಗಾರನು ಸಾಲಿಗನು ಕೇಳಿದಾಗ ಅಥವಾ ನಿರ್ದಿಷ್ಟ ದಿನಾಂಕದಂದು ನಿಗದಿಪಡಿಸಿದ ಬಡ್ಡಿಯ ಮೊತ್ತದ ಸಮೇತವಾಗಿ ಹಣವನ್ನು ವಾಪಸ್ಸು ಪಾವತಿಸುವುದಾಗಿ ಯಾವುದೇ ಷರತ್ತನ್ನು ವಿಧಿಸದೆ ಬರೆದುಕೊಟ್ಟ ವಾಗ್ದಾನ ಪತ್ರವೇ ವಚನ ಪತ್ರ. 1881 ಭಾರತೀಯ ಸ್ವಾಮಿತ್ವ ವರ್ಗಾವಣೆಯ ಪ್ರಕಾರ 4ನೇ ಪರಿಚ್ಛೇದದ ಪ್ರಕಾರ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ 1881 ಅಂಡ್ ಸೆಕ್ಷನ್ 4 ಪ್ರಕಾರ ವಚನ ಪತ್ರ ಅಂತ ಹೇಳಿದ್ರೆ ಲಿಖಿತ ರೂಪದಲ್ಲಿರುವ ಸಾಲಗಾರನಿಂದ ಸಹಿ ಮಾಡಲ್ಪಟ್ಟ ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನು ಸಾಲಿಗನಿಗೆ ಅಥವಾ ಅವನಿಂದ ಆದೇಶಿತನಿಗೆ ಅಥವಾ ಪತ್ರದ ಧಾರಕನಿಗೆ ಪಾವತಿಸುವುದಾಗಿ ಷರತ್ತು ರಹಿತ ವಾಗ್ದಾನವನ್ನು ಒಳಗೊಂಡ ದಾಖಲೆಯೇ ವಚನ ಪತ್ರವಾಗಿರುತ್ತದೆ. ಅಂದರೆ ಈ ವಚನ ಪತ್ರ ಹೆಂಗಿರುತ್ತಪ್ಪ ಅಂತ ಹೇಳಿದ್ರೆ ಲಿಖಿತ ರೂಪದಲ್ಲಿರುತ್ತೆ, ಸಾಲಗಾರನಿಂದ ಸಹಿ ಮಾಡಲ್ಪಟ್ಟಿರುತ್ತೆ, ಮತ್ತು ನಿರ್ದಿಷ್ಟ ಮೊತ್ತದ ಹಣವನ್ನು ಸಾಲಿಗನಿಗೆ ಅಥವಾ ಅವನಿಂದ ಆದೇಶಿತನಿಗೆ ಅಥವಾ ಆ ಪತ್ರದ ಧಾರಕನಿಗೆ ಪಾವತಿಸುವುದಾಗಿ ಷರತ್ತು ರಹಿತ ವಾಗ್ದಾನವನ್ನು ಒಳಗೊಂಡ ದಾಖಲೆಯೇ ವಚನ ಪತ್ರವಾಗಿರುತ್ತದೆ. ಸೆಕ್ಷನ್ 4 ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ 1881 ಡಿಫೈನ್ಸ್ ಎ ಪ್ರಾಮಿಸರಿ ನೋಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್ containing an unconditional undertaking signed by the maker to pay or to order a certain sum of money only to a certain person or to the bearer of the instruments. ಮತ್ತೊಂದು ಸರಿ ರಿಪೀಟ್ ಮಾಡ್ತೀನಿ. ಪ್ರಾಮಿಸರಿ ನೋಟ್ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್ containing an unconditional undertaking signed by the maker to pay or to order a certain sum of money only to a certain person or to the bearer of the instrument. ನೋಡಿ, ಸ್ಪೆಸಿಮನ್ ಇದೆ ಪ್ರಾಮಿಸರಿ ನೋಟಿಂದು. ಆನ್ ಡಿಮಾಂಡ್ or 3 months after the date
ಪ್ರಾಮಿಸ್ ಟು ಪೇ ರಾಜು ಆರ್ ಆರ್ಡರ್ ದ ಸಮ್ ಆಫ್ 7,000 rupees ವಿತ್ ಇಂಟ್ರೆಸ್ಟ್ ಆಟ್ 6% ಪರ್ ಆ್ಯನಮ್ ಫಾರ್ ದ ವ್ಯಾಲ್ಯೂ ರಿಸೀವ್ಡ್ ಅಂತ ಹೇಳಿ ಸಿಗ್ನೇಚರ್ ಮಾಡಿದ್ದಾರೆ. ಸೊ ಇಲ್ಲಿ ಮೇಯ್ನ್ ಆಗಿ ಇಬ್ಬರು ವ್ಯಕ್ತಿಗಳು, ಇಬ್ಬರು ಪಾರ್ಟೀಸ್ ಇಲ್ಲಿರ್ತಾರೆ, ಡೆಟಾರ್ ಮತ್ತು ಕ್ರೆಡಿಟಾರ್. ದ ಪರ್ಸನ್ ಹೂ ಮೇಕ್ಸ್ ದ ಪ್ರಾಮಿಸರಿ ನೋಟ್ ಆ್ಯಂಡ್ ಹೂ ಪ್ರಾಮಿಸಸ್ ಟು ಪೇ is called the maker or the debtor. Usually promissory note is prepared by the debtor. The person who makes the promissory note and promises to pay is called the maker or the debtor. Creditor. The person to whom the payment is to be made is called the promisee or creditor. ರಚಕ ಡೆಟಾರ್ ಅಂದರೆ ಸಾಲಗಾರ, ಪ್ರಾಪ್ತಿಕರ್ತ ಕ್ರೆಡಿಟಾರ್ ಅಂದರೆ ಸಾಲಿಗ. ಮತ್ತು ಅದರ್ ಪಾರ್ಟೀಸ್ ಯಾರ್ಯಾರಪ್ಪ ಅಂತ ಹೇಳಿದ್ರೆ ಪ್ರಾಮಿಸರಿ ನೋಟಿಗೆ ಅದ್ರ ಜೊತೆಗೆ 3 ಜನ ಎಕ್ಸ್ಟ್ರಾ ಬಂದಿದ್ದಾರೆ. ಮೇಕರ್ ಮತ್ತು ಪೇಯಿ ಜೊತೆಗೆ, ಅಂದರೆ ಡೆಟಾರ್ ಮತ್ತು ಕ್ರೆಡಿಟಾರ್ ಜೊತೆಗೆ ಎಂಡಾರ್ಸರು, ಎಂಡಾರ್ಸಿ ಮತ್ತು ಹೋಲ್ಡರ್. ಈಗ ಪ್ರಾಮಿಸರ್ ಈಗಾಗಲೇ ನಾವು ನೋಡಿದ್ವಿ, ಯಾರು ಪ್ರಾಮಿಸ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಡೆಟಾರ್, ಮೇಕರ್, ಪ್ರಾಮಿಸರ್ ಅಥವಾ ಡೆಟಾರ್. ದ ಪರ್ಸನ್ ಹೂ ಮೇಕ್ಸ್ ದ ಪ್ರಾಮಿಸರಿ ನೋಟ್ ಆ್ಯಂಡ್ ಪ್ರಾಮಿಸಸ್ ಟು ಪೇ ಇಸ್ ಕಾಲ್ಡ್ ದ ಮೇಕರ್. ಯೂಶುವಲಿ ಅವನು ಯಾರಾಗಿರ್ತಾನಪ್ಪ ಅಂತ ಹೇಳಿದ್ರೆ ಡೆಟಾರು. ಪೇಯಿ ಆರ್ ದ ಪ್ರಾಮಿಸಿ. ದ ಪರ್ಸನ್ ಟು ಹೂಮ್ ದ ಪೇಮೆಂಟ್ ಇಸ್ ಟು ಬಿ ಮೇಡ್. ಯಾರಿಗೆ ಅದರ ಹಣವನ್ನು ಪಾವತಿ ಮಾಡ್ತೀವೋ ಅವನು ಪೇಯಿ ಅಂತ ಕರೆಸ್ಕೊತಾನೆ. ಅವರಿಬ್ಬರು ಮೇನ್ ಪಾರ್ಟೀಸ್. ನೆಕ್ಸ್ಟ್ ಎಂಡಾರ್ಸರ್. ದ ಪರ್ಸನ್ ಹೂ ಎಂಡಾರ್ಸಸ್ ದ ಪ್ರಾಮಿಸರಿ ನೋಟ್ ಇನ್ ಫೇವರ್ ಆಫ್ ಅನದರ್ ಪರ್ಸನ್ ಈಸ್ ಕಾಲ್ಡ್ ದ ಎಂಡಾರ್ಸರ್. Endorsee. The person to whom the promissory note has been endorsed is called endorsee. ಮತ್ತೆ holder. The person who holds the promissory note as per law is called a holder. He may be the payee, endorsee or bearer of the promissory note. ಇಲ್ಲಿ ನೋಡಿ ಮೇಯ್ನ್ ಆಗಿ ಇಬ್ಬರು ಪಾರ್ಟೀಸ್ ಇರ್ತಾರೆ, ಡೆಟಾರು ಮತ್ತು ಕ್ರೆಡಿಟಾರ್, ಮೇಕರ್ ಅಥವಾ ಪೇಯಿ. ಸೊ ಪ್ರಾಮಿಸರಿ ನೋಟ್ ಈಸ್ ಯೂಶಲಿ ಪ್ರಿಪೇರ್ಡ್ ಬೈ ದ ಡೆಟಾರ್. ಇಟ್ ಈಸ್ ಪ್ರಿಪೇರ್ಡ್ ಆನ್ ಕ್ರೆಡಿಟಾರ್. So the person who makes the promissory note and promises to pay is called the maker ಅಥವಾ debtor. Payee ಅಥವಾ ಪ್ರಾಮಿಸಿ ಅಂತ ಹೇಳಿದ್ರೆ the person to whom the payment is to be made is called payee. ಇವರಿಬ್ಬರು ಮೇಯ್ನ್ ಆಗಿ ಇಲ್ಲಿ ಬರ್ತಾರೆ. ಅದ್ರ ಜೊತೆಗೆ endorser. The person who endorses the promissory note in favor of another person is called endorser. Endorsee. The person to whom the promissory note has been endorsed is called the endorsee. Holder. The person who holds the promissory note as per the law is called the holder. He may be the payee or endorsee or bearer of the promissory note. Promissory note ಹೆಂಗಿರುತ್ತೆ ಅಂತ ನೋಡಿ. Characteristics of promissory note. So writing. The instrument must be in writing. ಅದು ಬರಹ ರೂಪದಲ್ಲಿರಬೇಕು. ಮಿಯರ್ ಓರಲ್ ಅಥವಾ ವರ್ಬಲ್ ಪ್ರಾಮಿಸ್ ಟು ಪೇ ಡಸ್ ನಾಟ್ ಬಿಕಮ್ ಪ್ರಾಮಿಸರಿ ನೋಟ್. ಸೊ ಅದು ರೈಟಿಂಗಲ್ಲಿರಬೇಕು. ವರ್ಬಲ್ ಪ್ರಾಮಿಸ್ಸು ಪ್ರಾಮಿಸರಿ ನೋಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಮಿಸ್ ಟು ಪೇ. ದ ಇನ್ಸ್ಟ್ರೂಮೆಂಟ್ ಮಸ್ಟ್ ಕಂಟೈನ್ ಪ್ರಾಮಿಸ್ ಟು ಪೇ. ನೆಕ್ಸ್ಟ್ ಡೆಫಿನೆಟ್ ಆ್ಯಂಡ್ ಅನ್ಕಂಡೀಷನಲ್. ದ ಪ್ರಾಮಿಸ್ ಟು ಪೇ ಮಸ್ಟ್ ಬಿ ಡೆಫಿನೆಟ್ ಆ್ಯಂಡ್ ಅನ್ಕಂಡೀಷನಲ್. It means no condition should be attached to the promisee. So definite and unconditional ಅಂತ ಹೇಳಿದ್ರೆ ಪ್ರಾಮಿಸ್ ಟು ಪೇ ಮನಿ ಮಸ್ಟ್ ಬಿ ಡೆಫಿನೆಟ್ ಆ್ಯಂಡ್ ಅನ್ಕಂಡೀಷನಲ್. ನಿರ್ದಿಷ್ಟವಾಗಿರಬೇಕು, ಷರತ್ತುರಹಿತವಾಗಿರಬೇಕು. ಇಟ್ ಮೀನ್ಸ್ ನೋ ಕಂಡೀಷನ್ ಶುಡ್ ಬಿ ಅಟ್ಯಾಚ್ಡ್ ಟು ದಿ ಪ್ರಾಮಿಸಿ. ನೆಕ್ಸ್ಟ್ ದ ಮೇಕರ್ ಮಸ್ಟ್ ಸೈನ್ ದ ಪ್ರಾಮಿಸರಿ ನೋಟ್. ದ ಇನ್ಸ್ಟ್ರೂಮೆಂಟ್ ಮಸ್ಟ್ ಬಿ ಸೈನ್ಡ್ ಬೈ ದ ಮೇಕರ್, ಅದರ್ವೈಸ್ ಇಟ್ ಈಸ್ ಇನ್ಕಂಪ್ಲೀಟ್ ಆ್ಯಂಡ್ ಆಫ್ ನೋ ಎಫೆಕ್ಟ್. ಯಾರು ಅದನ್ನು ರಚಿಸಿರ್ತಾನೋ ಅವನ ಸಹಿ ಇರಬೇಕು. The maker must be a certain person. ಅಂದರೆ the name of the person who undertakes or promises to pay must be clearly stated in the promissory note. ಯಾರು ಪ್ರಾಮಿಸ್ ಮಾಡ್ತಾನೆ ಹಣವನ್ನು ಪಾವತಿ ಮಾಡುವುದಾಗಿ ಅವನ ಹೆಸರು ಕ್ಲಿಯರ್ ಆಗಿ ಇರಬೇಕು. The pay must be certain. The name of the person to whom the payment is to be made must be mentioned in the promissory note. ಯಾರಿಗೆ ಹಣವನ್ನು ಸಂದಾಯ ಮಾಡಬೇಕು ಅವರ ಹೆಸರನ್ನು ಕೂಡ ಮೆನ್ಷನ್ ಮಾಡಿರಬೇಕು. ದ ಅಮೌಂಟ್ ಪೇಯಬಲ್ ಮಸ್ಟ್ ಬಿ ಸರ್ಟನ್. ನಿರ್ದಿಷ್ಟ ಹಣ ಇರಬೇಕು. ಪ್ರಾಮಿಸ್ ಟು ಪೇ ಮನಿ ಓನ್ಲಿ. ಹಣವನ್ನು ಪಾವತಿ ಮಾಡೋದಾಗಿ ಮಾತ್ರ ಇರಬೇಕು. ಬ್ಯಾಂಕ್ ನೋಟ್ ಅಥವಾ ಕರೆನ್ಸಿ ನೋಟು ಪ್ರಾಮಿಸರಿ ನೋಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇದರ ಲಕ್ಷಣಗಳು ಏನಪ್ಪ ಅಂತ ಹೇಳಿದ್ರೆ ಈ ವಚನ ಪತ್ರ ಅಥವಾ ವಾಗ್ದಾನ ಪತ್ರ ಬರಹ ರೂಪದಲ್ಲಿ ಇರಬೇಕು, ಮತ್ತು ಪಾವತಿ ಮಾಡುವಂತಹ ವಾಗ್ದಾನ ಪತ್ರ ಆಗಿರಬೇಕು, ಜೊತೆಗೆ ಷರತ್ತು ರಹಿತವಾಗಿರಬೇಕು,
ಹಣದ ಪಾವತಿ ಮಾತ್ರ ಆಗಿರಬೇಕು. ನಿಶ್ಚಿತ ಪಕ್ಷಗಾರರು ಇರ್ತಾರೆ, ಅಂದರೆ ಪತ್ರದ ಕರ್ತ ಮತ್ತು ಯಾರ ಪರವಾಗಿ ಪತ್ರವನ್ನು ರಚಿಸಲಾಗಿದೆಯೋ, ಪತ್ರದ ಕರ್ತ ಯೂಶಲಿ ಡೆಟಾರ್ ಆಗಿರ್ತಾನೆ, ಯಾರ ಪರವಾಗಿ ರಚಿಸಲಾಗಿದೆಯೋ ಅವನು ಕ್ರೆಡಿಟರ್ ಆಗಿರ್ತಾನೆ. ಕರ್ತನ ಸಹಿ ಇರಬೇಕು, ಯಾರು ಪ್ರಾಮಿಸರಿ ನೋಟನ್ನು ರೆಡಿ ಮಾಡ್ತಾನೋ ಅವನ ಸಿಗ್ನೇಚರ್ ಇರಬೇಕು, ಮತ್ತು ಅದರ ಮೇಲೆ ನಮೂದಿಸಿದ ಮೊತ್ತ ನಿರ್ದಿಷ್ಟವಾಗಿರಬೇಕು. ರಚಕನು ಪ್ರಾಪ್ತಿಕರ್ತನಿಗೆ ಷರತ್ತು ರಹಿತವಾಗಿ ನಿರ್ದಿಷ್ಟ ಮೊತ್ತದ ಮೊಬಲದನ್ನು ಪಾವತಿಸುವ ವಾಗ್ದಾನ ನೀಡಿರುತ್ತಾನೆ. ಪಾರ್ಟೀಸ್ ಇನ್ ಪ್ರಾಮಿಸರಿ ನೋಟ್, ಮೇನ್ಲಿ 2 ಪಾರ್ಟೀಸ್ ಇನ್ ಪ್ರಾಮಿಸರಿ ನೋಟ್: ರಚಕ ಅಥವಾ ಸಾಲಗಾರ, ಪ್ರಾಪ್ತಿಕರ್ತ ಅಥವಾ ಸಾಲಿಗ. ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಎ ಪ್ರಾಮಿಸರಿ ನೋಟ್: writing, the instrument must be in writing. Verbal promise to pay does not become promissory note. ಮತ್ತೆ the promise to pay instrument must contain promise to pay, definite and unconditional. The promise to pay must be definite and unconditional. It means no condition should be attached to the promisee. The maker must sign the promissory note. The instrument must be signed by the maker, otherwise it is incomplete and of no effect. The maker must be a certain person. The name of the person who undertakes or promises to pay must be clearly stated in the promissory note. The payee must be certain. The name of the person to whom the payment is to be made must be mentioned in the promissory note. The amount payable must be certain. Promise to pay money only, bank note or currency note is not a promissory note. So kinds of promissory notes. There are 3 kinds of promissory notes: single promissory note, joint promissory note, joint and several promissory note. ಈಗ ಪ್ರಾಮಿಸರಿ ನೋಟ್ ಬಗ್ಗೆ ವಿಷಯ ತಿಳ್ಕೊಂಡ್ವಿ. ಈಗ ನಾವು MCQs ಕಡೆ ನೋಡೋಣ. ಮತ್ತು ವರ್ಕ್ಶೀಟ್ ಬಂದ್ಬಿಟ್ಟು ಮೆನ್ಷನ್ ಪಾರ್ಟೀಸ್ ಟು ಎ ಪ್ರಾಮಿಸರಿ ನೋಟ್. ಸೊ ಇಲ್ಲಿ ಮೇನ್ ಪಾರ್ಟೀಸ್ ಟು ಎ ಪ್ರಾಮಿಸರಿ ನೋಟು ಇಬ್ಬರು ಇರ್ತಾರೆ, ಡೆಟಾರು ಮತ್ತು ಕ್ರೆಡಿಟಾರ್. ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ನಿಮಗೆ ಆಗಲೇ ಕೊಟ್ಟಿದ್ದೀನಿ. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಮಿಸರಿ ನೋಟ್ಸ್ ಯಾವುದಿದೆ ಅಂತ ಹೇಳ್ಬಿಟ್ಟು ನೋಡಿ. ಸ್ಟಡಿ ಮೆಟೀರಿಯಲಲ್ಲಿ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. MCQs ನೋಡೋಣ. ಇನ್ ಎ ಪ್ರಾಮಿಸರಿ ನೋಟ್ ದ ಅಮೌಂಟ್ ಆಫ್ ಮನಿ ಪೇಯಬಲ್, 4 ಆನ್ಸರ್ ಇದೆ. ಒಂದು ಮಸ್ಟ್ ಬಿ ಸರ್ಟನ್ನು, ಮೇ ಬಿ ಸರ್ಟನ್ನು, ಯೂಶುವಲಿ ಅನ್ಸರ್ಟನ್ನು, ನನ್ ಆಫ್ ದಮ್. In a promissory note, the amount of money payable must be certain, may be certain, usually uncertain, none of them. Correct answer ಯಾವುದಾಗುತ್ತೆ ಅಂದರೆ must be certain. So in a promissory note, the amount of money payable must be certain. Must be certain ಇದೆಯಲ್ಲ, ಅದು ಕರೆಕ್ಟ್ ಆನ್ಸರ್. ಎರಡನೇ, the maker of the promissory note. ಆ ಪ್ರಾಮಿಸರಿ ನೋಟನ್ನು ರೆಡಿ ಮಾಡೋನು ರಚಕ ಯಾರಾಗಿರ್ತಾನೆ? ಡೆಟಾರು, ಕ್ರೆಡಿಟಾರು, ಬ್ಯಾಂಕರು, ನನ್ ಆಫ್ ದಮ್. ಪ್ರಾಮಿಸರಿ ನೋಟನ್ನು ಯೂಶಲ್ ಆಗಿ ರೆಡಿ ಮಾಡೋದು ಯಾರಪ್ಪ ಅಂತ ಹೇಳಿದ್ರೆ ಇಟ್ ಈಸ್ ಯೂಶಲಿ ಪ್ರಿಪೇರ್ಡ್ ಬೈ ದಿ ಡೆಟಾರ್. ಸೊ ದ ಮೇಕರ್ ಆಫ್ ದ ಪ್ರಾಮಿಸರಿ ನೋಟ್ ಈಸ್ ಡೆಟಾರ್. ಅದರ ಕರೆಕ್ಟ್ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಡೆಟಾರ್. ಪಾರ್ಟೀಸ್ ಇನ್ ಪ್ರಾಮಿಸರಿ ನೋಟ್ ಆರ್ ಆಫ್ ಡ್ಯಾಶ್ ಟೈಪ್ಸ್. ಮೇನ್ ಪಾರ್ಟೀಸ್ ಎಷ್ಟು ಜನ ಇದ್ದಾರೆ? ಪಾರ್ಟೀಸು 2. ಯಾರ್ಯಾರಪ್ಪ ಅಂತಂದರೆ ಡೆಟಾರು ಮತ್ತು ಕ್ರೆಡಿಟಾರ್. ಪ್ರಾಮಿಸ್ ಟು ಪೇ ಮಸ್ಟ್ ಬಿ ಅನ್ಕಂಡೀಷನಲ್, ಕಂಡೀಷನಲ್, ಬೋತ್, ನನ್ ಆಫ್ ದಮ್. ಅಂದರೆ ಪ್ರಾಮಿಸ್ ಟು ಪೇ ಮಸ್ಟ್ ಬಿ ಅನ್ಕಂಡೀಷನಲ್, ಯಾವುದೇ ಷರತ್ತು ಇರಬಾರ್ದು, ಅನ್ಕಂಡೀಷನಲ್ ಆಗಿರಬೇಕು. ಅದರ ಕರೆಕ್ಟ್ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಅನ್ಕಂಡೀಷನಲ್. ಪ್ರಾಮಿಸ್ ಟು ಪೇ ಮಸ್ಟ್ ಬಿ ಇನ್, ಹೆಂಗಿರಬೇಕು? ರೈಟಿಂಗಲ್ಲಿ ಇರಬೇಕು, ಓರಲ್ ಇರಬೇಕು, ವರ್ಬಲ್ ಇರಬೇಕು, ನನ್ ಆಫ್ ದಮ್. ಪ್ರಾಮಿಸ್ ಟು ಪೇ ಮಸ್ಟ್ ಬಿ ಇನ್ ರೈಟಿಂಗ್ ಓನ್ಲಿ. ಹಾಗಾದರೆ ರೈಟಿಂಗ್ ಇದೆ, ಅದು ಕರೆಕ್ಟ್ ಆನ್ಸರ್. ಬುಕ್ಸ್ ಯೂಸ್ ಮಾಡ್ಕೊಂಡಿರೋದು ರೆಫರೆನ್ಸಿಗೆ ಬ್ಯಾಂಕಿಂಗ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಬೈ G.B. ಬಲಿಗಾರ್, ಬ್ಯಾಂಕಿಂಗ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಬೈ B.S. Roman. ಥ್ಯಾಂಕ್ ಯು ಆಲ್. Moderator ma'am B. Kamlakshi ma'am, GPT Mangalore. Subject expert Nivedita H, GRICP Bangalore. Thank you ma'am. Content developer Govind sir, GWPT Gulbarga. Next content developer Pavana ma'am, GWPT Bangalore. Next content developer ಬಂದ್ಬಿಟ್ಟು ಚಿಕ್ಕಣ್ಣ, GPT Chintamani. Thank you all.